ನಮಸ್ತೆ ಎಲ್ಲರಿಗೂ. ನಾನು ನೆಟ್ಸರ್ಪ್ ಪ್ರಾಡಕ್ಟ್ ಬಳಸಿದ್ದೀನಿ. ಇದು ನಮ್ಮ ತೋಟ, ಇದು 8ನೇ ವರ್ಷದ ತೋಟ. ನಾವು ಸತತ ಈಗ 4ನೇ ವರ್ಷ ಇದನ್ನು ರನ್ನಿಂಗ್, ಇದು ನೆಟ್ಸರ್ಪ್ ಬಳಸೋಕೆ ಹಚ್ಚಿ. ನಾವು ಇದರಲ್ಲಿ 20 ಕ್ವಿಂಟಲ್ ಈಗ ಹಸೆಕಾಯಿ ಕಡಿದ್ವಿ. ಈಗ 5 ಗೊನೆ 6 ಗೊನೆ ಇನ್ನೂ ಸತತವಾಗಿ 5 ಗೊನೆ 6 ಗೊನೆ ಎಲ್ಲ ಹೋದವೆ. ನೀವು ನೋಡ್ಬೋದು ನಮ್ಮ ತೋಟ ಹೆಂಗಿದೆ ಅಂತ. ಇದು 1.5 ಎಕರೆ ತೋಟ ಇದೆ ಬಂದಿರೋದು. ಇದು ಇನ್ನು 1.5 ಎಕರೆ 2 ಎಕರೆ ಇನ್ನು ಸಣ್ಣ ಗಿಡ ಇದಾವೆ. ಮತ್ತು ಈಗ ನೀವು ಯಾರೇ ಬಳಸಿದ್ರು ಒನ್ ಟೈಮ್ ಬಳಸಿ ಒನ್ ಟೈಮ್ ಮಾಡಿಕೆ ಅಂದ್ಕೊಡ್ವಿ, ಯಾವುದೇ ರಿಸಲ್ಟ್ ಬರಲ್ಲ. ಸತತ ಈಗ 3-4 ವರ್ಷ ನೀವು ಕಂಪ್ಲೀಟಾಗಿ ಬಳಸಿದ್ರಿ ಅಂದರೆ ಅಷ್ಟೇ ಚೆನ್ನಾಗಿ ನಿಮಗೆ ರಿಸಲ್ಟ್ ಕಾಣ್ತದೆ. ನಾವು ಇದರಲ್ಲಿ ಫಸ್ಟ್ ನೆಲಕ್ಕೆ ಶೇತು, ಸ್ಟಿಮ್ ರಿಚ್ಚು, NPK, ಜಿಂಕು ಮತ್ತು ವ್ಯಾಮು ಇಷ್ಟು ಪ್ರಾಡಕ್ಟ್ ನೆಲಕ್ಕೆ ಕೊಟ್ವಿ. ವರ್ಷಕ್ಕೆ 2 ಬಾರಿ ಇದೇ ಥರನೇ ನೆಲಕ್ಕೆ ಒನ್ ಟೈಮು ಡಿಸೆಂಬರ್ಗೆ, ಒನ್ ಟೈಮು ಜೂನಿಗೆ ಕೊಡ್ತೀವಿ. ಅದಾದಮೇಲೆ ನವಂಬರ್ ಎಂಡು ಡಿಸೆಂಬರ್ ಫಸ್ಟ್ ವೀಕಲ್ಲಿ ಸ್ಪ್ರೇ ಮಾಡ್ತೀವಿ. ಸ್ಪ್ರೇಗೆ ಸ್ಟಿಮ್ ರಿಚ್ಚು, ರ್ಯಾಪಪ್ಪು, ಫಸ್ಟು ರ್ಯಾಪಪ್ಪು ಆ್ಯಂಟಿವೈರೆಲ್ಲ ಫಸ್ಟು ಸ್ಪ್ರೇ ಮಾಡ್ತೀವಿ. ಅದಾಗಿ 15 ದಿವಸಕ್ಕೆ ಸ್ಟಿಮ್ ರಿಚ್ಚು, ಇದನ್ನು ಲಾರ್ವಿಸೈಡ ಸ್ಪ್ರೇ ಮಾಡ್ತೀವಿ. ಅದರಿಂದ ನಮ್ಮದು ಇಷ್ಟು ಅದ್ಭುತವಾಗಿ ತೋಟ ಇದೆ. ಯಾವುದೇ ಗರಿ ಆಗಲಿ, ಯಾವುದೇ ಸುಳಿ ಆಗಲಿ, ರೋಗ ಇಲ್ಲ, ಏನಿಲ್ಲ. ಅಷ್ಟು ಚೆನ್ನಾಗಿ ಇಳುವರಿನೂ ಬಂದೈತಿ, ಅಷ್ಟು ಚೆನ್ನಾಗಿ ತೋಟನೂ ಅಷ್ಟೇ ಚೆನ್ನಾಗೈತಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಸರ್, ಇವತ್ತು ನಿಮ್ಮದು ಯಾವ ಊರು, ಹೆಸರು? ಸರ್, ನಮ್ಮದು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಕಬ್ಬೂರು ಗ್ರಾಮ ಅಂತ. ಕೊಡನೂರು ಕಬ್ಬೂರು ಇವೆ ರೋಡ್ನಲ್ಲೇ ನಮ್ಮ ತೋಟ ಕಾಣ್ತೈತಿ. ನೀವು ಯಾರೇ ಬಂದರೂ ವಿಸಿಟ್ ಮಾಡೋದಾದರೆ ತೋಟ ಬಂದು ವಿಸಿಟ್ ಮಾಡ್ಬೋದು. ಎಷ್ಟು ವರ್ಷದ ತೋಟ ಮಾಬ್ಲೆ ಸರ್ ಇದು? ಸರ್, ಇದು 8ನೇ ವರ್ಷ ತೋಟ ಸರ್. ಓಕೆ, ವರ್ಷಕ್ಕೆ ಎಷ್ಟು ಬಾರಿ ನೀವು ಬಳಕೆ ಮಾಡ್ತೀರಾ? ಸರ್, 2 ಟೈಮು ನೆಲಕ್ಕೆ ಸ್ಪ್ರೇ ಮಾಡ್ತೀವಿ, ಬೆಳಗ್ಗೆ ಮಾಡ್ತೀವಿ ಟ್ರೆಂಚಿಂಗು. ಸ್ಪ್ರೇ ಮಾತ್ರ 2 ಟೈಮ್. ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಾ? ಸರ್, ಈಗ 4ನೇ ವರ್ಷ ಸರ್. 4ನೇ ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಾ. 8 ವರ್ಷದ ತೋಟ. ಇವತ್ತು ನಿಮ್ಮೂರಲ್ಲೂ ಕೂಡ ನಿಮ್ಮ 8 ವರ್ಷ ಇವತ್ತು ನಿಮ್ಮ ಜೊತೆಗೆ ಹಾಕಿರ್ತಕ್ಕಂಥ ತೋಟಗಳಿದೆ. ಆ ತೋಟಕ್ಕೂ ಈ ತೋಟಕ್ಕೂ ಡಿಫ್ರೆನ್ಸ್ ಏನು? ಸರ್, ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಐತೆ ಸರ್. ಯಾಕಂದ್ರೆ ಈಗ ಜನ ಹೆಂಗಂತಂದ್ರೆ ಈ ವರ್ಷ ಮಳೆ ವೈಪರೀತ್ಯ ಆಗಿ ಇಲ್ಲ, ಅಡಿಕೆ ಇಲ್ಲ, ಇಳುವರಿ ಕಮ್ಮಿ ಆಗೈತಿ, ನಮ್ದು ತೋಟ ಇರೋದೇ ಹಂಗೆ ಅನ್ನೋ ತನ ಬಂದಿತ್ತು. ನಮ್ಮ ಮಗ್ಳು ತೋಟನು 8 ವರ್ಷದ ತೋಟನೇ. ನೀವು ಬೇಕಾದ್ರೆ ಅದಕ್ಕೂ ಬಂದು ನೋಡ್ಬೋದು. ಈಗ 2ನೇ ಕೊಯ್ಲು ಕೊಯ್ದರೆ ನಮ್ಮ ಅಡಿಕೆ ಕ್ಲೋಸ್ ಆಗೈತಿ. ನಮ್ದು 2ನೇ ಕೊಯ್ಲು ಕೊಯ್ದರೆ 2ನೇ ಕೊಯ್ಲು 20 ಕ್ವಿಂಟಲ್ ಆಗೈತಿ. ಈಗ 3ನೇ ಕೊಯ್ಲಿಗೆ ನಮ್ದು 60ರಿಂದ 70 ಕ್ವಿಂಟಲ್ ಅಡಿಕೆ ಸಿಗುತ್ತೆ. ಈಗ 3ನೇ ಕೊಯ್ಲು, 4ನೇ ಕೊಯ್ಲು ಸ್ವಲ್ಪ ಸಿಗುತ್ತೆ. ಅದೇ ನಮ್ದು ಮಗ್ಳು ತೋಟನ 8ನೇ ವರ್ಷದ ತೋಟ, ಅದೀಗ 30ರಿಂದ 40 ಕ್ವಿಂಟಲ್ ಅಂದ್ರೆ ಓವರು. ಮತ್ತು 2 ಎಕರೆ ತೋಟ, ನಮ್ದು 1.5 ಎಕರೆ ತೋಟ. ಅವರು ನಾವು ಭಾಳ ಕನ್ವಿನ್ಸ್ ಮಾಡಿದ್ವಿ, ನೋಡೋಣ ದುಡ್ಡಿಲ್ಲ ಅದಿಲ್ಲ ಅಂತಂದು ಹೇಳಿದ್ರು. ಓಕೆ, ಇವಾಗ ಟೋಟಲ್ ಈಗ ಕಂಪ್ಲೀಟ್ ಆಗೋಷ್ಟೊಳಗಡೆ ಎಷ್ಟು ಕ್ವಿಂಟಲ್ ಬರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ? ಸರ್, ನಾವು ಫಸ್ಟ್ಗೆ ಥಿಂಕ್ ಮಾಡಿದ್ದು ಇದೊಂದು 60 ಕ್ವಿಂಟಲ್ 70 ಕ್ವಿಂಟಲ್ ಆಗ್ತತಿ ಅಂತ ಮಾಡಿದ್ವಿ. 2ನೇ ಕೊಯ್ಲು ಅಡಿಕೆ ಬಿದ್ದಿರೋದು ಈಗಿರೋ ಅಡಿಕೆ ನೋಡ್ಕೊಂಡ್ರೆ ನಮ್ದು 120 ಕ್ವಿಂಟಲ್ ಅಂತೂ ಅದೇ ಆಗತ್ತೆ ಸರ್. ಎಷ್ಟು ಗಿಡ ಆಗ್ತವೆ ಸರ್? 900 ಗಿಡ ಸರ್. 900 ಗಿಡಕ್ಕೆ 120 ಕ್ವಿಂಟಲ್ ಅಂದ್ರೆ ಇವಾಗಿನ ರೇಟಿನ ಪ್ರಕಾರ ಸೊ ಹೆಚ್ಚು ಕಡಿಮೆ 9ರಿಂದ 9.5 ಲಕ್ಷ ಇವತ್ತು ನೀವು ಈ ತೋಟದಿಂದ ನೀವು ಪ್ರಾಫಿಟ್ನ ಇವತ್ತು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ. ಇದೆಲ್ಲದೂ ಕೂಡ ಕಾರಣ ನೆಟ್ಸರ್ಪ್ ಸರ್. ಕರೆಕ್ಟ್ ಅಲ್ವಾ? ಇವತ್ತು ಆತ್ಮಸಾಕ್ಷಿಯಿಂದ ಇವತ್ತು ಮಾಬ್ಲೇಶನರ್ ಇವತ್ತು ಅಷ್ಟು ಖುಷಿಯಿಂದ ಹೇಳ್ತಾ ಇದ್ದಾರೆ. ನಾನು ಇವತ್ತು ತೋಟಕ್ಕೆ ಬಂದು ನೋಡ್ತಾ ಇದ್ದೀನಿ. ಇವತ್ತು ಒಂದೊಂದು ಕೂಡ ಗೊನೆನ ನೋಡಿದ್ರೆ ಇವತ್ತು ನೀವು ನೋಡ್ಬೋದು. ಇವತ್ತು ಒಂದೇ ಸೈಜ್ ಇದೆ, ಚಿಕ್ಕದಿಲ್ಲ, ದೊಡ್ಡದಿಲ್ಲ, ಮತ್ತು ಯಾವುದೇ ಥರದ್ದು ಕೂಡ ಹಳ್ಳು ಡ್ರಾಪು ಕೂಡ ಇಲ್ಲ. ನೀವು ಇವತ್ತು ನೋಡ್ಬೋದು. ಪ್ಲಸ್ ಅದರ ಜೊತೆಗೆ ಯಾವುದೇ ಥರದ್ದು ಕೂಡ ಅಂಡೋಡಿಕೆ ಇಲ್ಲ. ಯಾಕೆಂತಂದ್ರೆ ಇವತ್ತು ಸತತವಾಗಿ ಇವತ್ತು ಈ ಪ್ರಾಡಕ್ಟನ್ನು ಇವತ್ತು ನಮ್ಮಲ್ಲಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಇವತ್ತು ಬಳಕೆ ಮಾಡ್ತಾ ಇವತ್ತು ಒಳ್ಳೆ ರಿಸಲ್ಟನ್ನ ಇವತ್ತು ನೋಡಲಿಕ್ಕೂ ಕೂಡ ಇವತ್ತು ಖುಷಿ ಕೊಡ್ತಾ ಇದೆ. ಯಾಕೆಂತಂದರೆ ಇವತ್ತು ಯಾವೊಬ್ಬ ರೈತರು ಕೂಡ ಇವತ್ತು ಪ್ರಾಡಕ್ಟ್ನ ಬಳಕೆ ಮಾಡಿದಾಗ ಈ ರೀತಿ ರಿಸಲ್ಟನ್ನು ಬಂದಾಗ ಅವರು ಕೊಡ್ತಕ್ಕಂಥ ಖುಷಿ ಸೊ ಇನ್ನೊಂದು ಇಲ್ಲ. ಇದೆಲ್ಲದಕ್ಕೂ ಕಾರಣ ಸೊ ನಮ್ಮಲ್ಲಿ ಇವತ್ತು ಇರ್ತಕ್ಕಂಥ ಇವತ್ತು ನೆಟ್ಸರ್ಪ್ ಇವತ್ತು ಏನು ಪ್ರಾಡಕ್ಟ್ನ ಇವತ್ತು ಕೊಡ್ತಾ ಇದೆ, ಆ ಪ್ರಾಡಕ್ಟ್ನ ಇವತ್ತು ಸತತವಾಗಿ ಇವತ್ತು ಬಳಕೆ ಮಾಡ್ತಾ ಇರೋದ್ರಿಂದ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ಗಳನ್ನ ಇವತ್ತು ರಿಸಲ್ಟ್ ಇವತ್ತು ಸಿಗ್ತಾ ಇದೆ ಅಂತ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ನಾನು ಎಲ್ಲ ರೈತರಿಗೂ ಕೂಡ ಇವತ್ತು ನಮ್ಮ ಮಾಬ್ಲೆ ಸರ್ ಮತ್ತೊಂದು ಸಾರಿ ರಿಕ್ವೆಸ್ಟ್ನ ಇವತ್ತು ಮಾಡ್ಕೊತಾ ಇದ್ದಾರೆ. ಯಾಕೆ ಇವತ್ತು ಪ್ರಾಡಕ್ಟ್ನ ಇವತ್ತು ಬಳಕೆ ಮಾಡಬೇಕು, ಹೊರಗಡೆ ಸಿಗ್ತಕ್ಕಂಥ ಪ್ರಾಡಕ್ಟ್ಗಳಿಗೂ ನಮ್ಮಲ್ಲಿರ್ತಕ್ಕಂಥ ಪ್ರಾಡಕ್ಟ್ಗಳಿಗೂ ಅನ್ನೋದನ್ನು ಫೈನಲಿ ನೀವೇನು ಹೇಳ್ತೀರಾ ಸರ್? ಸರ್, ಈಗ ನೀವು ಕೆಮಿಕಲ್ ಗೊಬ್ಬರ ಹಾಕ್ತೀರಿ. ಕೆಮಿಕಲ್ ಗೊಬ್ಬರ ಅಂತ ಅಂದರೆ ಆ ಕ್ಷಣಕ್ಕೆ ಅಷ್ಟೇ ಅದು. ನಾವು ಸಾವಯವ ಗೊಬ್ಬರ ಯಾಕೆ ಹಾಕ್ತೀವಿ ಅಂದರೆ, ನೀವು ಮುಂಚೆ ಹೇಳ್ತಾರೆ ನಮ್ಮ ತಂದೆಯರು ತಾತರ ಹೆಂಗೆ ದನಿ ಗೊಬ್ಬರ ಇರ್ತಿದ್ರಲ್ಲ, ಅದೇ ಥರನೇ ಇದು ಕಂಟೆಂಟ್ ಅಷ್ಟು ಸರ್. ವರ್ಷದಿಂದ ವರ್ಷಕ್ಕೆ ನಿಮಗೆ ಬ್ಯಾಕ್ಟೀರಿಯಾಗಳು ಕೊಡ್ತವೆ. ಅದಕ್ಕೋಸ್ಕರ ಕೆಮಿಕಲ್ ಗೊಬ್ಬರ ಬಳಸಬೇಡ್ರಿ ಅಂತ ಹೇಳಲ್ಲ, ಆದರೆ ಅದು ಎಷ್ಟು ಬೇಕು ಪ್ರಮಾಣ ಕಮ್ಮಿ ಇರಬೇಕು. ನಮ್ಮ ಪ್ರಾಡಕ್ಟ್ ಬಳಸ್ರಿ, ನಿಮಗೆ ಸರ್ಕಾರಿ ಗೊಬ್ಬರನ ಎತ್ಕೊಡೋ ಶಕ್ತಿ ಆದ್ರೂ ಬೇಕು. ಅದಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ ಬಳಸ್ರಿ ಅಂತ ಹೇಳ್ತೀವಿ. ಆದರೆ ಒನ್ ಟೈಮ್ ಮಾಡಿ ಬಿಡಬೇಡ್ರಿ, ಸತತವಾಗಿ ಮಾಡಿ ಸರ್. ಮನುಷ್ಯ
ಮನುಷ್ಯನಿಗೆ ಊಟ ಹೆಂಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವ ಥರ ಬೇಕೋ ಗಿಡಕ್ಕೂ ಅದೇ ಥರನೇ ಬೇಕು. ನಾವೇ ಮಾಡ್ತೀವಿ, ಒನ್ ಟೈಮ್ ಗೊಬ್ಬರ ಹಾಕಿದ್ವಿ, ಕೂಲರ್ ಕರ್ಕೊಂಬಂದ್ವಿ, ಹಾಕಿದ್ವಿ, ಬಗೆಹರಿತು ಅನ್ನಂಗೆ ಆ ಲೆಕ್ಕಕ್ಕೆ ಆಗ್ಬಾರ್ದು. ದಿನ ಪ್ರತಿ ಅದಕ್ಕೆ ಗೊಬ್ಬರ ಬೇಕು. ಅದಕ್ಕೆ ಏನು ಬೇಕು, ನಮ್ಮ ಪ್ರಾಡಕ್ಟ್ ಬೇಕು. ಅದನ್ನ ನಮ್ಮ ಪ್ರಾಡಕ್ಟ್ ಬಳಸ್ರಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಮಹಾಬಲೇಶ್ವರ್, ತುಂಬ ಖುಷಿ ಆಯಿತು. ಇದೇ ರೀತಿ ಇವತ್ತು ನಿಮ್ಮ ಕಡೆಯಿಂದ ಇವತ್ತು ಸಾವಿರಾರು ರೈತರುಗಳಿಗೆ ಇದೇ ರೀತಿಯ ಇವತ್ತು ನಮ್ಮಲ್ಲಿರ್ತಕ್ಕಂಥ ಪ್ರಾಡಕ್ಟನ್ನ ಬಳಕೆ ಮಾಡಿಸ್ತಾ ಪ್ರತಿಯೊಂದೊಬ್ಬ ರೈತರು ಕೂಡ ಇದೇ ರೀತಿ ರಿಸಲ್ಟ್ನ ತಗೊಳ್ಳೋ ಒಂದು ಶಕ್ತಿ ಇವತ್ತು ನಿಮ್ಮ ಕಡೆಯಿಂದ ಕೊಡಲಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಒಂದು ವಿಡಿಯೋದ ಉದ್ದೇಶ. ಸಾವಯವ ಕೃಷಿ, ಸಾವಿಲ್ಲದ ಕೃಷಿ, ಜೈವಿಕ ಕೃಷಿನ ನೀವು ಇವತ್ತು ಬಳಕೆ ಮಾಡಿ 100% ಈ ಪ್ರತಿಯೊಂದು ತೋಟದಲ್ಲೂ ಕೂಡ ಸೊ ಈ ರೀತಿಯ ರಿಸಲ್ಟ್ಗಳನ್ನ ನೀವು ತಗೋಬೋದು ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್.